ಆಹಾರದ ಒಳಗಡೆ ಇರುವ ಆಹಾರ ಅಂಶಗಳನ್ನು ಕೂಡ ಅದು ಸವಕಳಿ ಮಾಡ್ತಾ ಇದೆ. ಅದಾಗ್ತಾ ಇದೆ ಹಾಗೆ. ಯಾಕೆಂದರೆ ಭೂಮಿಯಿಂದ ಏನು ಸಿಗಬೇಕಾಗಿದೆಯೋ ಅದು ಅದಕ್ಕೆ ಸಿಗದೆ ಅದೇನಾಗುತ್ತೆ, ಹಣ್ಣು ಅಥವಾ ತರಕಾರಿ ಅಥವಾ ಧಾನ್ಯ ಅಥವಾ ಪ್ರಾಣಿ, ಈವನ್ ಪ್ರಾಣಿ ಕೂಡ ಅದನ್ನೇ ತಿನ್ನು, ಕುರಿ ಇರ್ಬೋದು, ಹಂದಿ ಇರಬಹುದು, ಕೋಳಿ ಇರಬಹುದು. ಸೊ ಇಲ್ಲಿ ಅಲ್ಲಿಂದ ವಿಷ ತಗೋತೀವಿ. ಓಕೆ, ಅಷ್ಟೇ ವಿಷನಾ? ಮನುಷ್ಯ ಎಷ್ಟು ಸ್ವಾರ್ಥಿ ಅಂದರೆ ಅವನ ಸ್ವಾರ್ಥಕ್ಕೆ ದೇವರು ಉತ್ತರ ಕೊಡ್ತಾ ಇದ್ದಾನೆ. ಏನು ಅವನ ಸ್ವಾರ್ಥ? ನಾನು ಬೆಳೀತಿರೋ ಬೆಳೆ ನಾನು ಒಬ್ಬಳೇ ತಿನ್ನಬೇಕು, ಬೇರೆ ಯಾರು ತಿನ್ಕೊಡ್ದು. ಹುಳ ತಿನ್ಕೊಡ್ದು, ಹೊಪ್ಪಟೆ ತಿನ್ಕೊಡ್ದು, ಬಸವನ ಹುಳ ತಿನ್ಕೊಡ್ದು, ಯಾವುದು ತಿನ್ಕೊಡ್ದಪ್ಪ. ಅದಕ್ಕೆ ನಾನೇನು ಮಾಡ್ತಿದ್ದೀನಿ? ಪೆಸ್ಟಿಸೈಡ್ ಹೊಡಿತಾ ಇದ್ದೀನಿ. ಈ ಪೆಸ್ಟಿಸೈಡ್ ಏನು ಮಾಡ್ತಾ ಇದೆ? ಒಂದು ವೈರಸ್ಸನ್ನು ಸಾಯಿಸ್ಬೋದು, ಬ್ಯಾಕ್ಟೀರಿಯಾ ಸಾಯಿಸ್ಬೋದು, ಅವೆಲ್ಲ ಸಿಂಗಲ್ ಸೆಲ್ಗಳು. ಇಲ್ಲ ದೊಡ್ಡ ದೊಡ್ಡ ಹುಳುಗಳಾಗಿರೋಂಥ ಚಿಟ್ಟೆ ಸಾಯ್ಬೋದು, ಬಸವನ ಹುಳ ಸಾಯ್ಬೋದು, ದೊಡ್ಡದು. ಯೋಚನೆ ಮಾಡಿ, ಯಾವತ್ತಾರು ನಾವು ಯೋಚನೆ ಮಾಡಿದ್ದೀವ ಹೀಗೆ? ಈ ಒಂದು ಪೆಸ್ಟಿಸೈಡು ಒಂದು ಜೀವಕೋಶವನ್ನು ನಾಶ ಮಾಡುತ್ತೆ ಅನ್ನೋ ಶಕ್ತಿ ಅದಕ್ಕಿದೆ ಅಂದಮೇಲೆ ನನ್ನ ದೇಹದಲ್ಲಿ ಜೀವಕೋಶಗಳಿಲ್ವಾ? ಅದನ್ನು ಸಾಯಿಸ್ತಾ ಇಲ್ವಾ ಅದು? ನಾವು ಯಾಕೆ ಯೋಚನೆ ಮಾಡ್ತಾ, ನಾವು ಯಾಕೆ ಕನೆಕ್ಟ್ ಮಾಡ್ಕೋತಾ ಇಲ್ಲ ನಮ್ಮನ್ನು? ನಾವು ಏನೇ ಒಂದು ವಿಜ್ಞಾನ ಅಂತಂದ್ರೂ ನಮ್ಮನ್ನು ನಾವು ಹಿಂಗೆ ಇಟ್ಕೊಂಡ್ಬಿಡ್ತೀವಿ, ಸುಪ್ರೀಂ ಪವರ್ ನಾವು ಹಿಂದಕ್ಕೆ ಇಟ್ಕೋತೀವಿ. ಬರೀ ನಿಮಗೆ ಮಾತ್ರ ಅಂತ ನಾವು ಯೋಚನೆ ಮಾಡುವ ಇದು ಎಂತಹ ವಿಜ್ಞಾನ? ಒಂದು ರೀತಿಯಲ್ಲಿ ಅಜ್ಞಾನ ಅಂತಲೇ ನಾನು ಹೇಳೋದು ಇದನ್ನು. ಸೊ ಅಲ್ಲಿ ಅದಕ್ಕೆ ನಾಶ ಆಗ್ತಾ ಇದೆ ಅಂದರೆ ನನ್ನ ಒಳಗಡೆ ಇರೋ ಜೀವಕೋಶಗಳಿಗೆ ಕೂಡ ನಾಶ ಆಗ್ತಾ ಇದೆ. ಜೀವಕೋಶ ನಾಶ ಆಗ್ತಾ ಇದೆ ಈ ಪೆಸ್ಟಿಸೈಡ್ಗಳಲ್ಲಿ ಹೊಡಿತಿದ್ದೀರಲ್ವ. ಆರ್ಗ್ಯೂ ಮಾಡ್ಬೋದು, ನಾವೇನು ಹುಳನ ತಕ್ಷಣ ಸತ್ತೋಗ್ತೀವಿ, ಇದಕ್ಕೆ ತಕ್ಷಣ ಸಾಯಲ್ಲಪ್ಪ, ತಕ್ಷಣ ಸತ್ತೋದ್ರೆ ಒಳ್ಳೆಯದು. ಈ ಥರ ನರಳಿ ನಾವು ಸಾಯೋ ಹಾಗೆ ಆಗ್ತಾ ಇದೆ, ಅದು ಒಂದು ಕಾರಣ. ಎರಡನೇದು ವೀಡಿಸೈಡ್ ಅಂತ ಹೊಡಿತೀವಿ. ಅಲ್ಲಿ ನೋಡಿ ನಮ್ಮ ಸ್ವಾರ್ಥ ಎಷ್ಟಿದೆ ಅಂತ. ರೈತ ಏನು ಯೋಚನೆ ಮಾಡ್ತಾನೆ? ದೊಡ್ಡ ಲಾಬಿ ಎಲ್ಲ ಇದೆ, ಇದ್ರ ಬಗ್ಗೆ ಮಾತಾಡೋದಿಲ್ಲ. ಮೆನಿ ಟೈಮ್ಸ್ ಅಷ್ಟು ಥರದ್ದು ಸೊಪ್ಪು ಇಟ್ಕೊಂಡು ಇವತ್ತು ಮಾರ್ಕೆಟಲ್ಲಿ ಮಾರಾಟ ಮಾಡ್ತಿದ್ದೀವಲ್ವಾ. ಮಾರ್ಕೆಟಲ್ಲಿ ವಿಷ್ಣು ಕ್ರಾಂತಿ ಅಂತ ಹೋಗಿ ಕೇಳಿ, ಯಾರಿಗೂ ಗೊತ್ತೇ ಇಲ್ಲ. ವಿಷ್ಣು ಕ್ರಾಂತಿ ತನ್ನಷ್ಟಕ್ಕೆ ತಾನೇ ಬೆಳೀತಾ ಇದ್ದಿದ್ದಂತಹ ಒಂದು ಸೊಪ್ಪು ಜ್ವರಗಳನ್ನು ವಾಸಿ ಮಾಡ್ತಿತ್ತು. ಯಾವಾಗ ನಮ್ಮಲ್ಲಿ ಇಮ್ಯುನಿಟಿ ಕಡಿಮೆ ಆಗ್ತಾ ಹೋಗುತ್ತೋ ಅದು ಕೂಡ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ. ಅದು ನಿಮಗೆ ಗೊತ್ತಿರಬೇಕು. ನೀವು ಯಾವುದೇ ಜರ್ನಲ್ ತೆಗೆದು ನೋಡಿದ್ರೂ ಗೊತ್ತಾಗುತ್ತೆ, ಇಮ್ಯುನಿಟಿ ಲೆವೆಲ್ಲು ಕಡಿಮೆ ಆದಂಗೆ ಕ್ಯಾನ್ಸರ್ಗೆ ಕೂಡ ಇಮ್ಯುನಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಇವುಗಳೆಲ್ಲವನ್ನು ನಮ್ಮ ಆಹಾರದಲ್ಲಿ ಇದ್ದಿದ್ರೆ ನಮಗೆ ಇಷ್ಟೊಂದು ಸಮಸ್ಯೆಗಳು ಬರ್ತಾ ಇರಲಿಲ್ಲ. ಸೊ ಇಲ್ಲಿಗೆ ವೀಡಿಸೈಡಿಂದ, ಫಂಗಿಸೈಡಿಂದ, ಪೆಸ್ಟಿಸೈಡಿಂದ, ಆಮೇಲಿಂದ ರಾಸಾಯನ ಗೊಬ್ಬರಗಳಿಂದ ನಾವು ವಿಷವನ್ನು ಸೇಕರಿಸಿ ಒಳಗಡೆಗೆ ತುಂಬಿಕೊಂಡು ಒಂದಷ್ಟು ಆರೋಗ್ಯವಾಗಿರುವಂತಹ ಸೆಲ್ಲನ್ನು ಸಾಯಿಸ್ತಾ ಬರ್ತಾ ಇದ್ದೀವಿ. ಎರಡನೇ ಹಂತ ಆಯಿತು, ಮೂರನೇ ಹಂತಕ್ಕೆ ಬರ್ತೀವಿ. ಇಲ್ಲೇನು ಬರ್ತೀವಿ? ನಾನಿವತ್ತು ಅಮೇರಿಕಾದಲ್ಲಿ ತುಂಬ ಗೋಧಿ ಬೆಳೆದ್ಬಿಟ್ಟಿದ್ದೀನಿ. ನಾವೆಲ್ಲ ಮಾಂಸಾಹಾರಿಗಳು ಅಮೇರಿಕನ್ಸು. ಇಲ್ಲಿ ಇಂಡಿಯಾದವ್ರು ಹೆಂಗು ಸಸ್ಯಾಹಾರಿಗಳಿದಾರಲ್ಲ, ಇವ್ರಿಗೆ ಕೊಟ್ಟು ಇವ್ರ ಜುಟ್ಟನ್ನು ನಮ್ಮ ಕೈನಲ್ಲಿ ಇಟ್ಕೊಳ್ಳೋಣ ಅಂತ ಹೇಳಿ ಅವರು ಗೋಧಿಯನ್ನು ನಮಗೆ ತರ್ತಾರೆ. ಆ ಗೋಧಿ ಹೇಗೆ ಬರುತ್ತೆ? ಅಲ್ಲಿ ಬೆಳೆದಿದ್ದು ದೊಡ್ಡ ದೊಡ್ಡ ಹಡಗುಗಳಲ್ಲಿ ನೀವು ನೋಡಿರಬಹುದು. ಹಡಗಿಂದು ಹೇಗಿರುತ್ತೆ ಅಂತ, ಈ ಹಾಲಿಗಿಂತ 4 ಪಟ್ಟು ದೊಡ್ಡದಾಗಿರುತ್ತೆ. ಅದರೊಳಗೆ ಗೋಧಿ ತುಂಬಿರ್ತಾರೆ. ಅಲ್ಲಿಂದ ಅದು ಇಲ್ಲಿಗೆ ಬರಬೇಕಾದ್ರೆ ಅದಕ್ಕೆ ಎಷ್ಟು ಸತಿ ಅಲ್ಲಿ ನಾನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ, ಅಲ್ಲೆಲ್ಲ ಫ್ಯೂಮಿಗೇಟ್ ಮಾಡ್ತಾ ಇರ್ತಾರೆ. ಅದು ಎಲ್ಲವೂ ಅಲ್ಲಿ ಆಯಿತು. ಫಸ್ಟ್ ಬೆಳೆಯೋವಾಗ ಆಯಿತು, ಫಂಗಿಸೈಡು, ಫೀಡಿಸೈಡು, ನೂರಾರು ಸೈಡ್ಗಳು ಹಾಕ್ಕೊಂಡು ಈಗ ಇಲ್ಲಿ ಇಲ್ಲಿ ಬಂದರೆ ತಿರ್ಗಾ ಅದಕ್ಕೆ ಔಷಧಿ ಹೊಡಿತೀವಿ. ಆ ಔಷಧಿಗಳು ಅದರೊಳಗೆ ಸೇರ್ಕೊಳ್ತಾ ಇದೆ. ನಾನು ತಿನ್ನೋ ಗೋಧಿ, ನಾನು ತಿನ್ನೋ ಅಕ್ಕಿ ಎಲ್ಲದಲ್ಲೂ ಸೇರ್ಕೊತಾ ಇದೆ. ಸೇಬು ತೆಗೆದುಕೊಳ್ತೀರಾ? ಸೇಬು ಒಳ್ಳೆಯದು, ಅದರೊಳಗಿರೋವಂಥದ್ದು ಫ್ಲೇವನಾಯ್ಡ್ಸು ನಮಗೆ ತುಂಬ ಒಳ್ಳೆಯದು ಅಂತ ಅಂದ್ಕೊಂಡು ನಾವು ಸೇಬು ತೆಗೆದುಕೊಳ್ತೀವಿ, ಕ್ಯಾನ್ಸರ್ ಕಾಯಿಲೆ ಕ್ಯಾನ್ಸರ್ ಬಂದಿರೋರಿಗೆ ಅಂತ. ಸೇಬನ್ನು ಹೇಗೆ ಬೆಳೀತಾರೆ ಅಂದ್ಕೊಂಡಿದ್ದೀರಾ? ಪ್ರಪಂಚದಲ್ಲೆಲ್ಲ ಅತ್ಯಂತ ಒಳ್ಳೆಯ ಸೇಬು ಸಿಕ್ಕೋದು ನಮ್ಮ ಹಿಮಾಚಲ ಪ್ರದೇಶನ ಕಿನ್ನೂರು ಜಿಲ್ಲೆಯಲ್ಲಿ. ಕಿನ್ನೂರಿಗೆ ನಾನು ಹೋಗಿದಾಗ ಅಲ್ಲಿ ನಾನು ಕಿನ್ನೂರು ಕೈಲಾಸ ಪರಿಕ್ರಮಣ ಅದು 19,000 ಅಡಿ ಎತ್ತರ ಹೋಗಬೇಕು ಅಂತಂದರೆ ಕೆಳಗಡೆಯಿಂದ ನಾನು ಶುರು ಮಾಡಿರಬೇಕು. ಪ್ರತಿಯೊಂದು ಸಾವಿರ ಹಂತಗಳಲ್ಲೂ ನಾನು ಹೋಗ್ತಾ ಬರ್ತಾ ಇದ್ದೀನಿ. ಸುಮಾರು 800, 8,000, 7,000, 6,000 ಆ ಹೈಟಿಂದ ನಮಗೆ ಸೇಬುಗಳು ಸಿಗುತ್ತೆ. ನಮಗೆ 6,000, 7,000. ಪ್ರತಿಯೊಂದು ಸೇಬಿನ ಮರಕ್ಕೂ ಇಷ್ಟಿಷ್ಟದ್ದು ಇದು ಸಿಲಿಂಡ್ರ್ ಚುಚ್ಚಿದ್ರು. ನಾನು ಕೇಳಿದೆ, ಈ ಸಿಲಿಂಡ್ರು ಯಾತಕ್ಕೆ ಹಾಕಿದ್ದೀರಾ ಒಂದೊಂದು ಸೇಬಿನ ಮರಕ್ಕೂ ಅಂತ. ये कीड़ों के लिए, ये रंग के लिए, ये जल्दी पकने के लिए. ಇಷ್ಟೇ ಸಾಲದು ಮನುಷ್ಯನ ದುರಾಸೆ. ಅದು ಬೇಗ ಹಣ್ಣಾಗ್ಬಿಡ್ಬೇಕು. ಮುಂದಿನ ತಿಂಗಳ ತನಕ ಕಾದರೆ ನಾನು 1 ತಿಂಗಳು ದುಡ್ಡು ಸಿಕ್ಕೋದು ಕಡಿಮೆ ಆಗುತ್ತಲ್ಲ, ಅದು ಜಲ್ದಿ ಪಕ್ನೆ ಕೇಳಿಯೇ ನಾನು ಅದಕ್ಕೆ ಇಂಜೆಕ್ಷನ್ ಹೊಡಿತಾ ಇದ್ದೀನಿ. ಬೇಗ ಹಣ್ಣಾಗ್ಬಿಡ್ಬೇಕು.
ರಂಗ್ ಕೇಳಿಯೇ ನಾನು ನಿಮಗೆ ಮೋಸ ಮಾಡಬೇಕು, ಆಹಾ ಎಷ್ಟು ಚೆನ್ನಾಗಿದೆ ಕೆಂಪು ಬಣ್ಣಕ್ಕೆ ತಗೋತೀನಿ ಅಂದೆಲ್ಲ, ಕೆಂಪು ಬಣ್ಣ ಸಹಜವಾದ ಕೆಂಪಾಗಿಲ್ಲ, ಫಿನಾಲಿಕ್ ಕಾಂಪೌಂಡ್ಸಿಂದ ಬಂದಿಲ್ಲ, ಫ್ಲೇವನಾಯ್ಡ್ಸಿಂದ ಬಂದಿರೋ ಕೆಂಪಲ್ಲ, ಅದು ಅದರದ್ದು ಅಲ್ಲ, ಇದು ಔಷಧಿಯಿಂದ ಬಂದಿರೋಂಥ ಕೆಂಪು. ರಂಗ್ ಕೇಳಿಯೇ ಹಮ್ ಡಾಲೆಂಗೆ, ಕೀಡೋಂಗ್ ಕೇಳಿಯೇ, ಜಲ್ದಿ ಪಕ್ನೆ ಕೇಳಿಯೇ, ಇವುಗಳನ್ನೆಲ್ಲ ಮಾಡಿ 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 ನಮಗೆ ಅಲ್ಲಿ ವಿಷವನ್ನು ಇನ್ನೊಂದಷ್ಟು ಕೊಡ್ತಾ ಇದ್ದಾರೆ. ಇದಿಷ್ಟೇ ಸಾಕಾಯ್ತಾ ವಿಷ? ಇಲ್ಲಪ್ಪ, ನಮ್ಗೆ ತೃಪ್ತಿನೇ ಇಲ್ಲ, ನಿಮ್ಗೆ ಇನ್ನೂ ಮನುಷ್ಯರಿಗೆ ಇನ್ನೂ ವಿಷ ಹಾಕಬೇಕು. ನಾವು ಏನು ಮಾಡ್ತಾ ಇದ್ದೀವಿ, ಅಂಗಡಿ ತೊಗೊಂಡು ಬರ್ತೀವಿ. ನಿನ್ನ ಪ್ರಾಡಕ್ಟ್ಗಿಂತ ನನ್ನ ಪ್ರಾಡಕ್ಟ್ ತುಂಬ ಚೆನ್ನಾಗಿರಬೇಕು, ನನ್ನ ಪ್ರಾಡಕ್ಟ್ ಗರಿಗರಿಯಾಗಿರಬೇಕು, ನನ್ನ ಪ್ರಾಡಕ್ಟ್ ಕಲರ್ಫುಲ್ ಆಗಿರಬೇಕು, ನನ್ನ ಪ್ರಾಡಕ್ಟ್ ಜಾಸ್ತಿ ದಿವಸ ಇರಬೇಕು, ನಿನ್ನ ಪ್ರಾಡಕ್ಟ್ 5 ದಿವಸ ಇದ್ದರೆ ನನ್ನ ಪ್ರಾಡಕ್ಟ್ 10 ದಿವಸ ಇರುತ್ತೆ. ಈ ಕಾಂಪಿಟೇಷನಲ್ಲಿ ಬೇಕಾದಷ್ಟು ನಾವು ರಸಾಯನಗಳನ್ನ ತುಂಬುತ್ತಾ ಇದ್ದೀವಿ. ಅದು ದೊಡ್ಡ ಲಿಸ್ಟೇ ಇದೆ, ಅದು ಇಷ್ಟುದ ದೊಡ್ಡ ಲಿಸ್ಟ್ ಬರುತ್ತೆ, ಅದು ಒಂದೊಂದಕ್ಕೊಂದೊಂದು. ಇದು ಹಾಕಿದರೆ ಏನು ಸರ್ಕಾರಗಳು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ಯಾ? WHO ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ಯಾ? ಸ್ವಲ್ಪ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ, ಸ್ವಲ್ಪ ಕಣ್ ತೆಗ್ದಿದ್ದಾರೆ. ಕಣ್ ತೆಗ್ದು ಏನು ಹೇಳ್ತಾ ಇದ್ದಾರೆ, ಪಾರ್ಟ್ ಪರ್ ಮಿಲಿಯನ್ ಅಂತ ಹೇಳ್ತಾರೆ. ಇಷ್ಟು ನಿಮ್ಮ ಇಷ್ಟು ಒಂದು ಸಣ್ಣ ಪಾರ್ಟಷ್ಟು, ಒಂದೊಂದಕ್ಕೊಂದೊಂದು ಪೆಸ್ಟಿಸೈಡ್ ಒಂದು ಅಲೋಯನ್ಸ್ ಇದೆ, ಇದಕ್ಕೊಂದು ಯೂನಿಟ್ ಇದೆ, ಬೇರೆ ಬೇರೆ ಇದೆ. ಅಷ್ಟು ಅಲೋ ಮಾಡಿದರೆ ನಿಮಗೆ ವಿಷ ಕಡಿಮೆ ಅಂತ ಹೇಳ್ತಾರೆ. ವಿಷ ಇಲ್ಲ ಅನ್ನೋದನ್ನು ಎಲ್ಲೂ ಯಾರೂ ಹೇಳೋದಿಲ್ಲ. ಇಟ್ ಈಸ್ ಲೆಸ್ ಡೇಂಜರಸ್ ಅಂತ ಹೇಳ್ತಾರೆ. ಲೆಸ್ ಡೇಂಜರಸ್. ದೇ ಹ್ಯಾವ್ ನಾಟ್ ಸೆನ್ ಇಟ್ ಈಸ್ ಫ್ರೀ ಫ್ರಮ್ ಡೇಂಜರ್. ನೋ, ಇಟ್ ಈಸ್ ಲೆಸ್ ಡೇಂಜರಸ್. ಅಲ್ಲಿ ನೋಡ್ಕೊಳ್ಳಿ, ಯೋಚನೆ ಮಾಡಿ, ಅದು ಅಷ್ಟೇ ಹೇಳಿರೋದರು. ಸೊ ಒಂದು ರಸಾಯನ ನಿಮಗೆ ಇಷ್ಟು ಹೋಗಬಹುದು ನಿಮ್ಮ ದೇಹಕ್ಕೆ ಅಂತ ಇದೆ. ನೀವು ಲೆಕ್ಕ ಹಾಕಿ, ನಿಮ್ಮ ತಟ್ಟೆಗೆ ಅನ್ನ ಬಂದಿದೆಯಲ್ವಾ, ಅನ್ನ ಸಾರು ಹುಳಿ, ಅದು ಎಲ್ಲಿಂದ ಇಷ್ಟು ಹಂತಗಳು ಹೇಳಿದ್ನಲ್ಲ, 5 ಹಂತಗಳು. 5 ಹಂತಗಳಲ್ಲೂ ಒಂದೊಂದು ಹಂತದಲ್ಲೂ 1000 ಬಗೆಯ ವಿಷಯಗಳನ್ನ ತುಂಬಿಸಿದಾಗ ಪ್ರತಿಯೊಂದೊಂದು ಅವರ ಲೆಕ್ಕದಲ್ಲಿ ಪಾರ್ಟ್ ಪರ್ ಮಿಲಿಯನ್ ಅಲೋಡ್ ಅಷ್ಟೇ ಇದೆ. ನಿಮ್ಮ ಪ್ಲೇಟಿಗೆ ಬಂದಾಗ ಇದೆಯಾ, ಅದು ಎಲ್ಲವೂ ಸೇರಿದಾಗ ಎಷ್ಟಾಯಿತು? 1 ಗ್ರಾಮ್ಗೂ ಜಾಸ್ತಿ ಆಗೋಗುತ್ತೆ. ಇದನ್ನು ಯಾರಾದರೂ ಹೇಳ್ತಾ ಇದ್ದಾರಾ? ಒಂದು ವಿಷವನ್ನು ನೀವು ಒಂದೇ ಹಂತದಲ್ಲಿ ಇಷ್ಟೇ ಹೊಡಿಬೇಕು ಅಂತ ಎಲ್ಲೂ ಇಲ್ಲ. ಎಷ್ಟು ಹಂತದಲ್ಲಿ ಬೇಕಾದರೂ ನೀವು ಇಷ್ಟಿಷ್ಟನ್ನ ಆಲೋ ಮಾಡೋಟ್ಟು ಹೊಡಿಬೋದು ಅಂತಂದರೆ, ಕಡೆಗೆ ಅಲ್ಟಿಮೇಟ್ಲಿ ನನಗೆ ಬಂದಾಗ ಏನಾಯಿತು, ತುಂಬ ಜಾಸ್ತಿ ಪ್ರಮಾಣ ನನ್ನ ಜೀವಕೋಶಗಳಿಗೆ ತಡೆದುಕೊಳ್ಳೋಕ್ಕೆ ಆಗದೇ ಇರುವಷ್ಟು ಬಂದಾಗ ನನ್ನ ಜೀವಕೋಶಗಳು ತತ್ತರಿಸಿದಾಗ ಏನಾಯಿತು, ಮ್ಯೂಟೇಷನ್ ಆಗತ್ತೆ. ಅಂದರೆ ಸಂತಾನ ಕ್ರಿಯೆ ಆಗಬೇಕಾಗಿತ್ತು. ಅದರಿಂದ ಇವತ್ತೊಂದು ಜೀವಕೋಶ ಅದೇ ಥರದ ಇನ್ನೊಂದು ಜೀವಕೋಶವನ್ನು ಹುಟ್ಟಿಸುತ್ತೆ. ಅಲ್ಲಿ ಮ್ಯೂಟೇಷನ್ ಆಗುತ್ತೆ, ಕನ್ಫ್ಯೂಸ್ ಆಗುತ್ತೆ, ಜೀವಕೋಶದ ಒಳಗಡೆ ಗಲಿಬಿಲಿಯಾಗಿ ಅದು ಏನು ಮಾಡೋಕ್ಕೆ ಹೋಗುತ್ತೆ, ಒಂದು ಜೀವಕೋಶ ತನ್ನದೇ ಸ್ವರೂಪದ ಇನ್ನೊಂದು ಜೀವಕೋಶವನ್ನು ಸೃಷ್ಟಿ ಮಾಡೋ ಬದಲು ತನಗಿಂತ ವಿಭಿನ್ನವಾದ ಕುರೂಪವಾಗಿರುವಂಥ ಮ್ಯೂಟೇಷನ್, ಕುರೂಪಿಯಾಗಿರುವಂಥ ತನ್ನದ ಅಲ್ಲದೆ ಇರುವಂತಹ ಒಂದು ಜೀವಕೋಶ ಅಲ್ಲದೆ ಬೇಕಾದಷ್ಟು ಜೀವಕೋಶಗಳನ್ನು ಉತ್ಪತ್ತಿ ಮಾಡುತ್ತೆ. ಅದೇ ಕ್ಯಾನ್ಸರ್. ಕ್ಯಾನ್ಸರ್ ನಿಮಗೆ ಗೊತ್ತಿರ್ಬೋದು, ನಾರ್ಮಲ್ ಇದಕ್ಕಿಂತನೂ ಜಾಸ್ತಿ ನಮ್ಮನ್ನೇ ತಿಂದು ಹಾಕುವಂತಹ ಸೆಲ್ಗಳು ಹುಟ್ಕೊಳ್ಳುತ್ತೆ ಅಂತ. ಸೊ ಇಲ್ಲಿ ಆಗಿರೋದು ಅದೇನೆ. ಸೊ ಈ ಆಹಾರಗಳಿಂದ ಎಲ್ಲ ನಮಗೆ ಬರ್ತಾ ಇದೆ. ಇದಿಷ್ಟೇ ಅಲ್ಲ, ಇನ್ನೊಂದೇನು ಮಾಡ್ತೀವಿ, ತುಂಬ ಪ್ರೀತಿ ಗಂಡನ ಮೇಲೆ ಮಗನ ಮೇಲೆ, ಪಾಪ ಅಚ್ಚುಕಟ್ಟಾಗಿ ಬಿಸಿ ಬಿಸಿಯಾಗಿ ತಿನ್ನಲಿ, ನಾನು ರುಚಿಯಾಗಿ ಹುಳಿ ಮಾಡಿದ್ದೀನಿ, ಅದು ಚೆಲ್ಲು ಹೋಗದೆ ಇರಲಿ ಅಂತ ಏರ್ ಟೈಟ್ ಪ್ಲಾಸ್ಟಿಕ್ ಡಬ್ಬಗಳನ್ನ ತೊಗೊಂಡು ಬಂದು ಅದರೊಳಗೆ ಬಿಸಿ ಬಿಸಿಯಾಗಿರೋವಂಥದ್ದು ಎಲ್ಲ ಹಾಕ್ತೀವಿ. ಹೋಟ್ಲಿಗೆ ಹೋಗ್ತೀರಾ, ಅವನೊಂದು ಪ್ಲಾಸ್ಟಿಕ್ ಹಾಳೆ ಹಾಕ್ಬಿಟ್ಟು ಅದರ ಮೇಲೆ ಇಡ್ಲಿ ಚಟ್ನಿ ಇಟ್ಬಿಟ್ಟು ಪಟ್ನ ಕಟ್ಟಿ ಕೊಡ್ತಾನೆ. ಪ್ಲಾಸ್ಟಿಕ್ಕಲ್ಲಿ ನಿಮಗೆ ಗೊತ್ತಿರಬೇಕದು ಕಾರ್ಬನ್ ಚೈನ್, ಅದು ದೊಡ್ಡ ಚೈನ್. ಅದು ಏನಾಗುತ್ತೆ ಅಂದರೆ ಬಿಸಿಗೆ ಆಗಲಿ ಅಥವಾ ಬಿಸಿಲಿಗೆ ಆಗಲಿ ಒಂದಷ್ಟು ಸಮಯ ಏನೂ ಇಲ್ಲ, ತನ್ನಷ್ಟಕ್ಕೆ ತಾನೇ ಅದು ಬ್ರೇಕ್ ಆಗ್ತಾ ಬರುತ್ತೆ. ಇಷ್ಟುದ್ದ ಚೈನ್ ಅಂದರೆ ಅಲ್ಲಲ್ಲಿ ಮುರಿತಾ ಬರುತ್ತೆ. ಪ್ರತಿಯೊಂದು ಮುರಿಯುವಿಕೆಯಲ್ಲೂ ಅದು ವಿಷವನ್ನು ಉತ್ಪತ್ತಿ ಮಾಡುತ್ತೆ. ಆ ವಿಷ ಲೀಚ್ ಆಗುತ್ತೆ, ಲೀಚ್ ಆಗುತ್ತೆ, ಆಹಾರದ ಒಳಗಡೆ ಲೀಚ್ ಆಗುತ್ತೆ. ಸೊ ಅಲ್ಲಿ ಕೂಡ ಮನೆಗಳಲ್ಲಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ಅಕ್ಕಿ ಇಡ್ತೀವಿ, ಬೇಳೆ ಇಡ್ತೀವಿ, ತರಕಾರಿ ಇಡ್ತೀವಿ, ಎಲ್ಲವೂ ಪ್ಲಾಸ್ಟಿಕ್ ಮಯದಲ್ಲಿ ಮಾಡಿಕೊಂಡು ನಾವು ಅಲ್ಲಿ ವಿಷವನ್ನು ಸ್ವೀಕರಿಸ್ತಾ ಇದ್ದೀವಿ. ಎಲ್ಲಿಂದ? ಮಗು ಹುಟ್ಟಿದಾಗಿಂದ. ತಾಯಿ ಹಾಲಲ್ಲಿ ವಿಷ ಇದೆ ಅಂತ ಅನ್ನೋದು ಕೂಡ ಪ್ರೂವ್ ಆಗೋಗಿದೆ. ಯಾಕೆಂದರೆ ನೀರಿಂದ ಬಂದಿದೆ, ತಾನು ತಿನ್ನೋ ಆಹಾರದಿಂದ ಎಲ್ಲ ಬಂದಿದೆ. ಸೊ ಅಲ್ಲಿಂದ ತಗೊಂಡು ವಿಷನ ಕಡೇ ತನಕ ಹೀಗೆ ತಿಂತಾ ಇದ್ದರೆ ಒಳಗಡೆ ಒಂದೊಂದು ಮನುಷ್ಯ ಇದ್ದಾನೆ ಅಂತ ಹೇಳಿದ್ನಲ್ಲ, ಒಂದೊಂದು ಜೀವಕೋಶ ಒಂದೊಂದು ಮನುಷ್ಯ ಅಂತ ಹೇಳಿದ್ನಲ್ಲ. ಯಾಕೆಂದರೆ ನಾವೇನು ಮಾಡ್ತೀವೋ ಅದನ್ನು ಅದು ಮಾಡ್ತಾ ಇದೆ ಅಂತ. ಅದಕ್ಕೆ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಅದು ಅಲ್ಲಿ
ನೋವನ್ನು ಅನುಭವಿಸ್ತಾ ಇದೆ. ಆ ನೋವನ್ನು ಅದು ಕ್ಯಾನ್ಸರ್ ರೂಪದಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಇದು ಒಂದು ಭಾಗ ಆಯಿತು. ಇದನ್ನೆಲ್ಲ ನಾವು ತಿನ್ನೋದನ್ನು ಬಿಟ್ಟಾಗ ನಮಗೆ ಕ್ಯಾನ್ಸರು ಬರೋದು ತುಂಬ ಕಡಿಮೆ. ಎಷ್ಟು ಕಡಿಮೆ? 100 ವರ್ಷದ ಕೆಳಗೆ ಎಷ್ಟಿತ್ತಪ್ಪ ಅಷ್ಟು ಅಂತ ಇಟ್ಕೊಳ್ಳೋಣ. ಯಾಕೆಂದರೆ ಇದೆಲ್ಲ ಬಂದಿದ್ದು ಹೆಚ್ಚಾಗಿ ಈಗ ಒಂದು 100-150 ವರ್ಷಗಳಿಂದ. ಸೊ 100-150 ವರ್ಷಗಳಿಂದ ಎಷ್ಟು ಇತ್ತು ಅಷ್ಟಕ್ಕೆ ನಾವು ಹೋಗಬಹುದು ಅಂತ ಅನ್ನುವ ಒಂದು ಲಾಜಿಕಲ್ ಥಿಂಕಿಂಗು ನಮಗೆ ಬರುತ್ತೆ ಅಲ್ಲಿ. ಅಷ್ಟು ಖಂಡಿತಕ್ಕೆ ಆ ಒಂದು ಸ್ಥಿತಿಗೆ ನಾವು ಹೋಗುವಷ್ಟು ಸಾಧ್ಯತೆ ಇದೆ ನಮಗೆ. ಪ್ರತಿ ವರ್ಷವೂ ಪ್ರತಿ ಮನೆಯಲ್ಲೂ ಜನ್ಮದಿನ, ವಿವಾಹ ವಾರ್ಷಿಕೋತ್ಸವಗಳ ಸಂಭ್ರಮವಿರುತ್ತದೆ. ಹಿರಿಯರ ಸ್ಮರಣೆಯ ಸಂದರ್ಭಗಳೂ ಇರುತ್ತವೆ. ಇವುಗಳನ್ನು ಬೇರೆಯವರ ಬದುಕಿಗೆ ನೆರವಾಗುವ ಹಾಗೆ ಸಾರ್ಥಕಪಡಿಸಿಕೊಳ್ಳಲು ಲಕ್ಷ್ಮೀಶಾ ಫೌಂಡೇಶನ್ ಅವಕಾಶ ಕಲ್ಪಿಸಿದೆ. ಕ್ಯಾನ್ಸರ್ ಕೇರ್ ಗಿವರ್ಸ್ ಕೇರ್ ಸಂಸ್ಥೆ ಲಕ್ಷ್ಮೀಶಾ ಫೌಂಡೇಶನ್ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿರುವವರ ಮಕ್ಕಳ ಭವಿಷ್ಯ ಕಮರಿ ಹೋಗಬಾರದು ಎನ್ನುವ ಕಾರಣಕ್ಕಾಗಿಯೇ ಇಂತಹ ಮಕ್ಕಳ ಶಿಕ್ಷಣಕ್ಕೆ ನೆರವಾಗುವುದಕ್ಕೆ ದೊಡ್ಡ ಮಟ್ಟದಲ್ಲಿ ಶ್ರಮಿಸುತ್ತಿದೆ. ಲಕ್ಷ್ಮೀಶಾ ಫೌಂಡೇಶನ್ ಬದಲಾಗುತ್ತಿರುವ ಅಗತ್ಯಗಳಿಗೆ ತಕ್ಕ ಹಾಗೆ ತನ್ನ ಕಾರ್ಯವ್ಯಾಪ್ತಿಯನ್ನು ಹಿಗ್ಗಿಸಿಕೊಂಡಿದೆ. ಮಕ್ಕಳ ಭವಿಷ್ಯ ರೂಪಿಸುವ, ಅವರ ಕನಸು ಅರಳಿಸುವ ಸದುದ್ದೇಶದಲ್ಲಿ ನಿಮ್ಮ ಪಾಲ್ಗೊಳ್ಳುವಿಕೆಯೂ ಇರಲಿ. ಇವತ್ತು ನೂರಾರು ಮಹಿಳೆಯರಿಗೆ ಮತ್ತು ಪುರುಷರಿಗೂ ಆದರ್ಶವಾಗಿದ್ದಾರೆ. ಕ್ಯಾನ್ಸರ್ ಈ ರೋಗದ ವಿರುದ್ಧ ಹೋರಾಡ್ತಾ ಇರುವಂತಹದ್ದು ಅನುಕರಣೀಯ. ಲಕ್ಷ್ಮೀಶಾ ಫೌಂಡೇಶನ್ ಎಲ್ಲರ ನೆರವಿನೊಂದಿಗೆ ನಿರಂತರವಾಗಿ ಈ ಮಹತ್ ಕಾರ್ಯ ನಡೆಸುತ್ತಿದೆ. ಯಾವುದೇ ರೀತಿ ಸಹಾಯ ಆದರೂ ನಿಸ್ಸಂಕೋಚವಾಗಿ ಕೇಳಿ, ನಾನು ಇದೀನಿ ಜೊತೆಗೆ. ನೀವು ನಮ್ಮೊಂದಿಗೆ ಕೈ ಜೋಡಿಸಿ. ಲಕ್ಷ್ಮೀಶಾ ಫೌಂಡೇಶನ್ ಇಂದ ನಮಗೆ ತುಂಬಾ ಹೆಲ್ಪ್ ಆಗಿದೆ. ಎಜುಕೇಶನಲ್ ಸಪೋರ್ಟ್ ಮಾಡುತ್ತಿದ್ದಾರೆ. ಧನ್ಯವಾದಗಳು. ತುಂಬಾ ಸಹಾಯ ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗೆ ನಮ್ಮ ವೆಬ್ಸೈಟ್ ವಿಳಾಸ www.lakshmishafoundation.org. ನೆರವು ನೀಡುವವರು ಈ QR ಕೋಡ್ ಬಳಸಿಯೂ ನೀಡಬಹುದು ಅಥವಾ ಬ್ಯಾಂಕ್ ವಿವರವೂ ಇಲ್ಲಿದೆ.